ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ವೀಕ್ಷಕರೇ, ನಿಮಗೆ ಫೇಮಸ್ ಡೋರಾಮಾನ್ ಕಾರ್ಟೂನ್ ಶೋ ಗೊತ್ತೇ ಇರುತ್ತೆ. ಅದರಲ್ಲಿ ಬರುವ ಎನಿವೇರ್ ಡೋರ್ ನಿಮಗೆ ತಿಳಿದೇ ಇರುತ್ತೆ. ಅದನ್ನು ಬಳಸಿಕೊಂಡು ಎಲ್ಲಿಗಾದರೂ ಹೋಗಬಹುದು, ಯಾವ ಜಾಗಕ್ಕೆ ಬೇಕಾದರೂ ಹೋಗಬಹುದು. ಇಂತಹ ಕಾಲ್ಪನಿಕ ವಿಷಯಗಳನ್ನು ಸಿನಿಮಾದಲ್ಲಿ ಬಹಳ ನೋಡಿದ್ದೀವಿ. ಆದರೆ ಇಂತಹುದೇ ಒಂದು ಘಟನೆ ನೈಜವಾಗಿ ನಡೆದಿದೆ ಎಂದರೆ ನಂಬುತ್ತೀರಾ? ಹೌದು ವೀಕ್ಷಕರೇ, ಕೆಲವು ಘಟನೆಗಳನ್ನು ನೋಡಿದಾಗ ಮೈ ಜುಮ್ ಎನಿಸುತ್ತದೆ. ಅವು ಎಷ್ಟೊಂದು ರೋಮಾಂಚನ ಎಂದರೆ ಆ ಘಟನೆಯನ್ನು ನೆನೆದರೆ ಬಿಸಿಲಲ್ಲೂ ಮೈ ನಡುಗುವುದು. ಅಂತಹುದೇ ಒಂದು ಘಟನೆ ಬಗ್ಗೆ ಇಲ್ಲಿ ಹೇಳುತ್ತಿದ್ದೇವೆ. 106 ಪ್ರಯಾಣಿಕರನ್ನು ಹೊತ್ತು ರೈಲೊಂದು ಟನೆಲ್ ಪ್ರವೇಶಿಸಿದ ಕೆಲವೇ ಕ್ಷಣದಲ್ಲಿ ಕಣ್ಮರೆಯಾಗಿತ್ತು. ಟನೆಲ್ನ ಒಳಗೆ ರೈಲಿಗೆ ಏನಾಯಿತು ಎಂಬುದರ ಬಗ್ಗೆ ಇಲ್ಲಿಯವರೆಗೆ ಯಾರಿಗೂ ತಿಳಿದಿಲ್ಲ. ಇಷ್ಟಕ್ಕೂ ಈ ಟ್ರೈನ್ ಯಾವುದು, ಇದರ ರಹಸ್ಯ ಏನು? ಬನ್ನಿ ವೀಕ್ಷಕರೇ, ತಿಳಿಯೋಣ. ರೈಲು ಪ್ರಯಾಣವನ್ನು ನೀವು ಸಹ ಇಷ್ಟಪಡುತ್ತೀರಿ. ದಾರಿಯಲ್ಲಿ ಬರುವ ಸುಂದರ ದೃಶ್ಯಗಳನ್ನು ಕಿಟಕಿಯಿಂದ ನೋಡುತ್ತಿದ್ದರೆ ಆಹಾ ಎನ್ನುವ ಭಾವನೆ ಮೂಡುವುದು. ರೈಲ್ವೆ ಟನೆಲ್ ಒಳಗೆ ಪ್ರಯಾಣಿಸುತ್ತಿದ್ದರೆ ಬೇರೇನೋ ಅನುಭವ ಸಿಗುತ್ತೆ ಅಲ್ವಾ? ನೀವು ರೈಲಿನಲ್ಲಿ ಹೋಗುತ್ತಾ ಇದ್ದಾಗ ಮಧ್ಯದಲ್ಲಿ ಸುರಂಗ ಮಾರ್ಗ ಪ್ರವೇಶಿಸಿದ ಆ ರೈಲು ಇದ್ದಕ್ಕಿದ್ದಂತೆ ಕಣ್ಮರೆಯಾದರೆ ಏನಾಗುತ್ತೆ ಒಮ್ಮೆ ಊಹಿಸಿ ನೋಡಿ. ಇಲ್ಲಿ ನಡೆದಿರುವುದು ಕೂಡ ಇದೆ. 106 ಜನ ಪ್ರಯಾಣಿಕರ ಒಳಗೊಂಡ ರೈಲೊಂದು ರೋಮ್ ನಿಲ್ದಾಣದಿಂದ ಹೊರಟಿತ್ತು. ಆಮೇಲೆ ಏನಾಯಿತು ಅನ್ನುವುದರ ಕುರುಹು ಸಹ 100 ವರ್ಷಗಳ ನಂತರವೂ ತಿಳಿದು ಬಂದಿಲ್ಲ. ಇದು ಮಲೇಷ್ಯಾದಿಂದ ಹಾರಿದ MH370 ವಿಮಾನದ ಘಟನೆಯನ್ನು ಹೋಲುತ್ತದೆ. ಇಲ್ಲಿಯವರೆಗೆ ವಿಮಾನದ ಬಗ್ಗೆಯೂ ಯಾವುದೇ ಸುಳಿವು ಸಿಕ್ಕಿಲ್ಲ. ಕಣ್ಮರೆಯಾದ ರೈಲನ್ನು ವಿನ್ಯಾಸಗೊಳಿಸಿದ ರೈಲು ಕಂಪನಿಯ ಹೆಸರು ಜೆನೆಟ್ಟಿ. ಇದು 1911ರ ಕಥೆ. ಈ ರೈಲು ಗಾಳಿಯಲ್ಲಿ ಕಣ್ಮರೆಯಾಯಿತು ಮತ್ತು ಅದರ ಬಗ್ಗೆ ಇನ್ನೂ ಯಾವುದೇ ಕುರುಹು ಕಂಡುಬಂದಿಲ್ಲ. ರೈಲಿನಲ್ಲಿ ಯಾವುದೇ ಬೋಗಿ ಅಥವಾ ಅದರ ಯಾವುದೇ ಭಾಗಗಳು ಇನ್ನೂ ಕಂಡುಬಂದಿಲ್ಲ. ಅದರಲ್ಲಿದ್ದ ಪ್ರಯಾಣಿಕರು ಏನಾದರು ಅನ್ನುವುದು ಸಹ ತಿಳಿದಿಲ್ಲ. ಈ ರೈಲು ಎಲ್ಲಿಂದ ಬಂತು ಮತ್ತು ಅದರ ಹಿಂದಿನ ರಹಸ್ಯವೇನು? ಈ ರೈಲು 1911ರಲ್ಲಿ ರೋಮ್ನ ಮಿಲನ್ನಿಂದ ಎಮಿಲಿಯಾ ರೊಮಾಗ್ನಾ ನಿಲ್ದಾಣದ ಮೂಲಕ ಲೊಂಬಾರ್ಡಿಗೆ ಹೋಗಲು ಹೊರಟಿತ್ತು. ಆ ಸಮಯದಲ್ಲಿ ಜೆನೆಟ್ಟಿ ರೈಲು ಕಂಪನಿಯ ವಿಶೇಷ ಜಾಹೀರಾತು ಅಭಿಯಾನವನ್ನು ಕೈಗೊಂಡಿತ್ತು. ಅವರ ಪ್ರವಾಸಿ ರೈಲಿಗಾಗಿ ಹೊಸ ಐಷಾರಾಮಿ ಬೋಗಿಗಳನ್ನು ನಿರ್ಮಿಸಿದ್ದರು. ಈ ರೈಲು ಮಿಲನ್ ಸೇರಿದಂತೆ ಲಾಜಿಯೋ, ಉಂಬ್ರಿಯಾ, ಟಸ್ಕನಿ ಮುಂತಾದ ನಿಲ್ದಾಣಗಳಿಗೆ ಹೋಗುತ್ತಿತ್ತು. ಕಂಪನಿಯ ಹೊಸ ಜಾಹೀರಾತನ್ನು ಹೊರತಂದಿತ್ತು ಮತ್ತು ಈ ರೈಲಿನಲ್ಲಿ ಪ್ರಯಾಣಿಸಲು ಜನರನ್ನು ಆಹ್ವಾನಿಸಿತ್ತು. ಐಷಾರಾಮಿ ಪ್ರಯಾಣವನ್ನು ಆನಂದಿಸಲು ಕಂಪನಿಯು ಪ್ರಯಾಣಿಕರಿಗೆ ಅವಕಾಶ ನೀಡಿತ್ತು. ಅಂದು ಎಮಿಲಿಯಾ ಮತ್ತು ಲೊಂಬಾರ್ಡಿ ನಡುವೆ 1 ಕಿಲೋಮೀಟರ್ಗಿಂತಲೂ ಹೆಚ್ಚು ಉದ್ದದ ಸುರಂಗವಿತ್ತು. ಆ ಸಮಯದಲ್ಲಿ ಇದು ವಿಶ್ವದ ಲಾಂಗೆಸ್ಟ್ ರೈಲ್ವೆ ಟರ್ನಲ್ ನಲ್ಲಿ ಒಂದಾಗಿತ್ತು. ಇದನ್ನು ಪರ್ವತಗಳನ್ನು ಕತ್ತರಿಸುವ ಮೂಲಕ ನಿರ್ಮಿಸಲಾಗಿತ್ತು. ಜೆನೆಟ್ಟಿ ಸ್ಥಳೀಯ ಮೇಲ್ವರ್ಗದ ಕುಟುಂಬಗಳಿಂದ 100 ಪ್ರಯಾಣಿಕರನ್ನು ಮತ್ತು ರೈಲಿನಲ್ಲಿ ಉಳಿದುಕೊಂಡ ಇತರ 6 ಜನರನ್ನು ಸಿಬ್ಬಂದಿಯಾಗಿ ಆಯ್ಕೆ ಮಾಡಿದ್ದರು. ಮಿಲನ್ನಿಂದ ರೈಲು ಪ್ರಯಾಣವನ್ನು ಪ್ರಾರಂಭಿಸಿತು ಮತ್ತು ಜನರು ಇಟಲಿ ಸುಂದರ ದೃಶ್ಯಾವಳಿಗೆ ನಡುವೆ ಶಾಂಪೇನ್ನೊಂದಿಗೆ ತಮ್ಮ ಪ್ರಯಾಣವನ್ನು ಆನಂದಿಸಲು ಪ್ರಾರಂಭಿಸಿದರು. ಎಲ್ಲವೂ ಸರಿಯಾಗೇ ಇತ್ತು. ಆದರೆ ಸುರಂಗಕ್ಕೆ ಪ್ರವೇಶಿಸುತ್ತಿದ್ದಂತೆ ಎಲ್ಲವೂ ಬದಲಾಯಿತು. ರೈಲು ಟನೆಲ್ನ ಪ್ರವೇಶಿಸಲು ಹೊರಟಾಗ ಆ ರೈಲನ್ನು ನೋಡಲು ಬಂದ ಕೆಲವು ಜನರು ಅಲ್ಲಿದ್ದರು. ಸುರಂಗದ ಎರಡೂ ತುದಿಗಳಲ್ಲಿ ಜನರು ಇದ್ದರು. ಆದರೆ ಆ ದಿನ ಏನಾಯಿತು ಎಂಬುದರ ಬಗ್ಗೆ ಇನ್ನೂ ಯಾರಿಗೂ ಅರ್ಥವಾಗದ ಪ್ರಶ್ನೆಯಾಗಿ ಉಳಿದಿದೆ. ರೈಲು ಟನೆಲ್ನ ಪ್ರವೇಶಿಸಿತು. ಅದನ್ನು ಸುರಂಗದ ಒಂದೆಡೆ ಇದ್ದ ಜನರು ನೋಡಿದ್ದಾರೆ. ಆದರೆ ಮತ್ತೊಂದೆಡೆಯಿಂದಲೂ ಜನರು ಆ ರೈಲು ಸುರಂಗದಿಂದ ಹೊರಬರಲು ಕಾಯುತ್ತಿದ್ದರು. ಎಷ್ಟೇ ಹೊತ್ತಾದರೂ ರೈಲು ಹೊರಗೆ ಬರಲೇ ಇಲ್ಲ. ಸ್ವಲ್ಪ ಸಮಯದ ನಂತರ ಜನರು ಪೊಲೀಸರಿಗೆ ಕರೆ ಮಾಡಿದ್ದರು. ಅಲ್ಲಿ ಹೊರಗೆ ನಿಂತಿದ್ದ ಜನರು ಸುರಂಗದ ಒಳಗೆ ಹೋದಾಗ ಅಲ್ಲಿ ಯಾವ ರೈಲು ಕೂಡ ಇರಲಿಲ್ಲ. ಕೇವಲ 2 ಪ್ರಯಾಣಿಕರು ಮಾತ್ರ ಹಳಿ ಮೇಲೆ ಬಿದ್ದಿದ್ದರು. ಅವರ ಮಾನಸಿಕ ಸ್ಥಿತಿ ಕೂಡ ಉತ್ತಮವಾಗಿರಲಿಲ್ಲ. ಬದುಕುಳಿದ ಆ 2ರಿಗೆ ಏನಾಯಿತು? ಆ ದಿನ ರೈಲಿನಲ್ಲಿ ಬದುಕುಳಿದ 2 ಪ್ರಯಾಣಿಕರಲ್ಲಿ ಒಬ್ಬರು ಏನನ್ನೂ ಮಾತನಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಅಲ್ಲದೆ ಕೇವಲ ಕೆಲವೇ ಸಮಯದಲ್ಲಿ ಅವರು ನಿಧನರಾದರು. ಈ ಬಗ್ಗೆ ಮಾತನಾಡಿದ ಇನ್ನೊಬ್ಬ ವ್ಯಕ್ತಿ, ರೈಲು ಸುರಂಗವನ್ನು ಪ್ರವೇಶಿಸಿದ ಕೂಡಲೇ ವಿಚಿತ್ರ ಶಬ್ದವನ್ನು ಕೇಳಿಸಿಕೊಂಡಿದ್ದೇನೆ ಮತ್ತು ನಂತರ ಬಿಳಿ ಮಬ್ಬು ಆವರಿಸಿತು. ಗಾಳಿಯು ರೈಲನ್ನು ತನ್ನೊಳಗೆ ಆವರಿಸಿದಂತೆ ಭಾಸವಾಯಿತು
ಪ್ರಯಾಣಿಕ ಹೇಗೋ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ರೈಲಿನಿಂದ ಜಿಗಿಯುವಲ್ಲಿ ಯಶಸ್ವಿಯಾದನು ಮತ್ತು ಅವನು ಜಿಗಿದ ನಂತರ ಪ್ರಜ್ಞೆ ತಪ್ಪಿದನು. ಇದರ ನಂತರ ರೈಲಿನ ಬಗ್ಗೆ ಯಾವ ಸುಳಿವು ಕೂಡ ಸಿಕ್ಕಲಿಲ್ಲ. ಈ ಘಟನೆ ನಂತರ ರೈಲ್ವೆ ಆ ಸುರಂಗವನ್ನು ಮುಚ್ಚಲಾಯಿತು. ಅದರ ಬಗ್ಗೆ ಅನೇಕ ವರ್ಷಗಳವರೆಗೂ ಸಂಶೋಧನೆ ಮುಂದುವರೆಯಿತು, ಆದರೆ ಏನೂ ಕೂಡ ಕಂಡುಬಂದಿಲ್ಲ. ಅನೇಕ ಜನರು ಸಮಯ ಪ್ರಯಾಣ ಅಂದರೆ ಟೈಮ್ ಟ್ರಾವೆಲಿಂಗ್ ಮತ್ತು ಅಜ್ಞಾತ ಸಿದ್ಧಾಂತಗಳನ್ನು ಮಾಡುತ್ತಲೇ ಇದ್ದರು. ಆದರೆ ಬಹಳ ವಿಚಿತ್ರವಾದ ವಿಷಯವೇನೆಂದರೆ, ಮೆಕ್ಸಿಕೋದ ಮನೋವೈದ್ಯರೊಬ್ಬರು ಕೆಲವು ದಾಖಲೆಗಳನ್ನು ಓದಿದ ನಂತರ ಮೆಕ್ಸಿಕೋದ ಕ್ಯಾಪ್ಟೈನ್ಲಾ ಆಸ್ಪತ್ರೆಯಲ್ಲಿ 106 ಇಟಾಲಿಯನ್ನರು ವಿಚಿತ್ರ ಮನಸ್ಥಿತಿಯಲ್ಲಿ ಕಂಡುಬಂದರು ಎಂದು ಹೇಳಿದ್ದರು. ಅವರು ರೋಮ್ನಿಂದ ರೈಲು ಹತ್ತಿದವರು ಎನ್ನಲಾಗಿದೆ. ಅವರೆಲ್ಲ ಮೆಕ್ಸಿಕೋವನ್ನು ಹೇಗೆ ತಲುಪಿದರು ಎಂದು ತಿಳಿದಿರಲಿಲ್ಲ ಎಂದು ಅವರು ಹೇಳಿದ್ದಾರೆ. ವೀಕ್ಷಕರೇ, ಈ ಸಂಗತಿಯು ಟೈಮ್ ಟ್ರಾವೆಲರ್ನ ಕಥೆಯನ್ನು ಇನ್ನಷ್ಟು ಪ್ರಸಿದ್ಧಗೊಳಿಸಿತು. ಆದರೆ ನಿಜವಾಗಿಯೂ ಏನಾಯಿತು ಎಂದು ಯಾರಿಗೂ ತಿಳಿದಿಲ್ಲ. ಈ ರೈಲು ಇನ್ನೂ ರಹಸ್ಯವಾಗಿದೆ. ಈ ಕತೆ ಕೇಳಿದ ಮೇಲೆ ನಿಮ್ಮ ಅನಿಸಿಕೆ ಏನೆಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವೀಕ್ಷಕರೇ, ಇನ್ನೂ ಹೆಚ್ಚು ಸ್ವಾರಸ್ಯ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.